ಅಂತ ಪ್ರಶ್ನೆ ಮಾಡಲಿ, ನಾನೊಬ್ಳೆ ಏನು ಅಂತ ಹೋರಾಡ್ಲಿ, ಬೇರೆ ಎಲ್ರ ದೃಷ್ಟಿನಲ್ಲೂ ಜಯಂತ್ ಅವರು ತುಂಬಾ ಒಳ್ಳೆ ಮನುಷ್ಯ. ನಾನು ಯಾರಿಗೆ ಏನು ಹೇಳಿದ್ರು ಯಾರೂ ನಂಬಲ್ಲ. ಅದಕ್ಕೆ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನೀನು ಸುಮ್ಮನೆ ಇರ್ಬೋದು ಜನ, ಆದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಸುಮ್ಮನೆ ಇದ್ರೆ ನಿನ್ನ ಫ್ರೆಂಡ್ ಆಗಿ ಏನು ಪ್ರಯೋಜನ ಹೇಳು? ಇವಾಗಲೇ ಹೋಗಿ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡೋಣ. ಬಾ ಜರಂಗ. ಬೇಡ ವಿಶ್ವ, ನನ್ನ ಮಾತು ಕೇಳು. ನೋಡು, ನಾನಿವಾಗ ಎಲ್ಲರ ದೃಷ್ಟಿನಲ್ಲೂ ಸತ್ತು ಹೋಗಿದ್ದೀನಿ. ಅದು ಹಾಗೆ ಇದ್ಬಿಡ್ಲಿ. ನೋಡು, ನಾನು ಇದೆಲ್ಲ ನಿನಗೆ ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾನೇ ಕೋಪ ಮಾಡ್ಕೋತಾರೆ. ನಿನ್ಗೂ ತೊಂದ್ರೆನೆ. ಅವ್ರು ನೀನು ಸುಮ್ಮನೆ ಏನಾದ್ರೂ ಆಗ್ಲಿ ಜಾನು, ಆದ್ರೆ ನಿನ್ ಜೀವನ ಚೆನ್ನಾಗಿರ್ಬೇಕು. ಪ್ರಶ್ನೆ ಮಾಡ್ಲೇಬೇಕು. ಬಾ. ಅಯ್ಯೋ ಬೇಡ ವಿಶ್ವ. ಜಾನು, ನಿಂಗೆ ಅರ್ಥ ಆಗಲ್ಲ. ಬಾ ಜಾನು. ನನ್ನ ಮಾತು ಕೇಳು. ಬೇಡ, ಕೈ ಬಿಡು ವಿಶ್ವ. ಇಲ್ಲ, ನನ್ನ ಮಾತು ಕೇಳು. ಇಲ್ಲ, ಹೇಳದ್ ಕೇಳು ವಿಶ್ವ. ಕೈ ಬಿಡು. ಕೈ ಬೇಡ. ನಾನು ಹೋಗಿ ಅವನ ಹತ್ರ ಹೇಳ್ಕೊಂಡ್ರೆ ಅವ್ನು ಖಂಡಿತ ಜಯಂತ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಆಗ ಕೆಲಸ ಎಲ್ಲ ಕೆಡುತ್ತೆ. ಅದಾಗೋದು ಬೇಡ. ಈಗ ಹೇಗೆ ಕಣ್ಮರೆ ಆಗಿದ್ದೀನೋ ಹಾಗೆ ಇದ್ಬಿಡ್ತೀನಿ. ನನಗಿರೋ ಒಬ್ಬನೇ ಒಬ್ಬ ಒಳ್ಳೆ ಸ್ನೇಹಿತ ಅಂದರೆ ನೀನೇ ಕಣು. ಆದರೆ ನಿನ್ನ ಹತ್ರನೇ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ಕಷ್ಟ ಹೇಳ್ಕೊಂಡು ನಿನಗೂ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ. ಜಾನು ಇಲ್ಲೇ ಎಲ್ಲೋ ಬಂದಿದ್ದಾಳೆ ಅಂತ ಅನಿಸ್ತಿದೆ. ನಿಜವಾಗ್ಲೂ ಜಾನು ಬಂದಿದ್ದಾಳ? ನೋಡಿದ್ಯಾ ಜಾನು, ನೀನು ಈ ಭೂಮಿ ಮೇಲಿಲ್ಲ ಅಂತ ಗೊತ್ತಿದ್ರು ಮನ್ಸು ಅದನ್ನ ಒಪ್ಕೋತಾನೆ ಇಲ್ಲ. ನೋಡ್ದ್ಯಾ, ಇದು ನಮ್ಮಮ್ಮ. ಅಮ್ಮ, ಇಂಥವ್ರಿಗೆ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳತ್ತಮ್ಮ. ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ನಡಿ ಹೋಗೋಣ. ನೋಡಿದ್ರ, ಅವ್ರು ಹೀಗೆ ಇದ್ದಕ್ಕಿದ್ದಾಗೆ ಬಿಟ್ಟು ಹೋದ್ರೆ ನಿಮಗೂ ತೊಂದರೆ ಆಗುತ್ತೆ ಅಂತ ಮರೆತಾ ಇದ್ದಾರೆ. ಅಂಥವ್ರನ್ನ ನೀವು ಹೇಗೆ ನಡೆಸ್ಕೋಬೇಕು? ನೋಡಿಯಮ್ಮ, ನಮ್ಮ ಮನೇಲಿ ಗಂಜಿ ಕುಡ್ಕೊಂಡು ಅರಸನ್ ತರ ಇದ್ದು ಬಿಡೋಣ. ಎಲ್ಲಿ ಮರ್ಯಾದೆ ಇರಲ್ವೋ ಅಲ್ಲಿ ನಾವಿರೋದು ಬೇಡ. ಬಿಡ, ನಡಿಯಮ್ಮ. ನಡಿಯಮ್ಮ, ನಡಿ. ಅದಕ್ಕೆ ಸಾರಿ. ಅದಕ್ಕೆ ಹರೀಶಾ, ನೀವೆಷ್ಟೇ ಕಷ್ಟ ಕೊಟ್ಟರು ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ನಿಮ್ಮಮ್ಮನ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ಬೇಡಿ ಕಣ್ರು. ನನಗೆ ತಡ್ಕೊಳಕ್ಕಾಗಲ್ಲ. ಅಪ್ಪ ಅಪ್ಪ, ಏನ್ ಮಾಡ್ತಾ ಇದೀನ? ಏನಾಯ್ತು? ವೀಣಾ ನೆನೆಸ್ಕೊಂಡ್ರೆ ಬರ್ತಿರೋ ಕೋಪಕ್ಕೆ ತೆಗೆದ್ಮೇಲೆ ಬಾರಿಸ್ಬೇಕು ಅನ್ಸ್ತಾ ಇದೆ. ಅಯ್ಯೋ, ಅವ್ರು ಏನೋ ಮಾತಾಡ್ತಾರೆ ಅಂತ ನೀನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಆರಾಮಾಗಿರು ಪ್ಲೀಸ್, ಸಮಾಧಾನವಾಗಿರು. ಹೇಗ್ ಸಮಾಧಾನವಾಗಿರಕ್ಕಾಗತ್ತೆ? ಏನೇನಂದ್ರು ಅಂತ ಕೇಳಿಸ್ಕೊಡತಾನೆ. ಅಷ್ಟೆಲ್ಲ ಅವಮಾನ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಬಾಯಿ ಬಿದ್ದೋಗಿತ್ತ ನಿಂದು. ಯಾವಾಗ ಹೆಂಡತಿ ಸಪೋರ್ಟ್ ಮಾಡ್ತೀಯಾ? ಆ ಬುದ್ಧಿ ಯಾವಾಗ ಕಲ್ತ್ಯಾ ನೀನು? ಅಲ್ಲ ಬೇಬಿ, ಅವ್ರು ಹೇಳಿದ ತಪ್ಪೇನಿತ್ತು. ಅದು ಅಲ್ಲದೆ ಅಪ್ಪನ ಮುಂದೆ ಹೇಗೆ ಮಾತಾಡೋದು ಹೇಳು, ಅದಕ್ಕೆ ಸುಮ್ಮನೆ ಇದ್ದೆ. ಹೌದಪ್ಪ, ನಿಮ್ಮಪ್ಪ ಏನ್ ಮಾತಾಡೋದು ತಪ್ಪಲ್ಲ. ಎಲ್ಲ ಅವ್ರ ಪರನೇ ವಹಿಸ್ಕೊಂಡು ಮಾತಾಡಿ. ನಂದೇ ತಪ್ಪು ಅಲ್ಲ. ಅವ್ರಿಗೆ ಏನ್ ಅಧಿಕಾರ ಇದೆ? ಯಾಕೆ ಅವ್ರು ಬೈಬೇಕು ನನ್ಗೆ? ಅವ್ನ ಮನೇಲಿದ್ದಾಗ ಯಾವತ್ ಸಮಾಧಾನವಾಗಿದ್ವಿ, ಸಂತೋಷವಾಗಿದ್ವಿ. ದಿನಕ್ಕೆ ಏನೋ ಒಂದ್ ಜಗಳ, ಯಾವಾಗ್ಲೂ ನರಳ್ತಾನೆ ಇದ್ವಿ. ಏನೋ ಈ ಪರಿಸ್ಥಿತಿ ನೋಡಿ ನಮ್ಮಪ್ಪ ಮಗಳು ಚೆನ್ನಾಗಿರ್ಲಿ, ಅವ್ಳ ಜೀವನ ಚೆನ್ನಾಗಿರ್ಲಿ ಅಂತ ಬೇರೆ ಮನೆ ಮಾಡ್ಕೊಟ್ರು. ಇಲ್ಲಾದ್ರೂ ನೆಮ್ಮದಿ ಆಗಿದೀವ? ಅದು ಇಲ್ಲ. ಇಲ್ಲೂ ಬಂದ್ ಆಟ ಕೊಡ್ತಾರಲ್ವಾ? ಅಲ್ಲ ಬೇಬಿ, ಅತ್ತಿಗೆ ಅವ್ರ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಅವ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾ? ಅದಕ್ಕೆ ಒಂದೆರಡು ಮಾತಾಡಿರ್ತಾರೆ. ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಒಂದೆರಡು ಮಾತಾಡಿರ್ತಾರೆ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೋಕೆ? ಇರ್ಲಿ ಬಿಡು. ಅದೇ ಯಾಕೆ ಬೈಬೇಕು ಅಂತ ನಾವು ಅವ್ರನ್ನ ಇಲ್ಲಿ ಕೆಲ್ಸದವ್ರ ತರ ಕರ್ಕೊಂಡ್ ಬಂದಿದ್ದು. ಕೆಲ್ಸ ಮಾಡಿದ್ರು, ದುಡ್ಡು ಕೊಟ್ವಿ ತಾನೆ. ಅದ್ರಲ್ಲ ಏನಿದೆ ತಪ್ಪು? ಇಲ್ಲ ಅಂದ್ರೆ ಅವ್ರನ್ನ ಮಹಾರಾಣಿ ತರ ಮೆರ್ಸಕ್ ಇಲ್ಲಿ ಕರ್ಕೊಂಡ್ ಬಂದ್ವಾ? ಇಲ್ಲ ತಾನೆ. ನೋಡು ಹರಿ, ನಾನು ಡಿಸೈಡ್ ಮಾಡಿದ್ದೀನಿ, ಇದ್ರಲ್ಲಿ ಯಾವ ಚೇಂಜಸ್ಸು ಇಲ್ಲ. ಇನ್ಯಾವತ್ತು ನಿಮ್ಮ ಮನೆಯವರು ಈ ಮನೆ ಕಡೆ ತಲೆ ಹಾಕ್ಬಾರ್ದು ಅಷ್ಟೇ. ಅರೆ, ಅದು ಹೇಗಾಗತ್ತೆ? ಅಲ್ಲ, ನಾನು ಅವ್ರ ಮಗ, ನೀನು ಅವ್ರ ಸೊಸೆ.
ನಮ್ಮ ನೋಡೋಕೆ ಅವ್ರು ಬರಲೇಬೇಕಲ್ವ ಇಲ್ಲಿಗೆ? ಏನು ಬೇಬಿ ನೀನು? ಇದು ನನ್ನ ಮನೆ, ನಾನು ಹೇಗೆ ಹೇಳ್ತೀನೋ ಅದೇ ತರ ನಡಿಬೇಕು. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ತಾ ಇರೋ ಅಲ್ಲಿಗೆನೆ. ಬೇಬಿ 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 ಪ್ಲೀಸ್ ನೋಡು, ನಿನಗೂ ಚೆನ್ನಾಗಿ ಗೊತ್ತು ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ ಪ್ಲೀಸ್. ಅಲ್ವಾ, ನನ್ನ ಬಿಟ್ಟು ಬದುಕೋ ಶಕ್ತಿ ನಿಂಗಿಲ್ಲ ಅಲ್ವಾ? ಅಂದಮೇಲೆ ನಾನು ಹೇಗೆ ಹೇಳ್ತೀನೋ ಅದೇ ಥರ ನೀನು ಕೇಳ್ಕೊಂಡಿರ್ಬೇಕು ಅಷ್ಟೇ. ಯಾಕೆ ಆ ಮನೆಗೆ ವೀಣಾ ಮಾತ್ರ ಸೊಸೆನಾ? ನಾನು ಸೊಸೆ ಅಲ್ವಾ? ನನಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಲ್ವಾ? ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಚೆನ್ನಾಗಿರ್ಬೇಕು ಅಂತ. ಆದ್ರೆ ಹೇಳ್ತೀವಲ್ಲ, ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಂತ. ಬುದ್ಧಿ ಯಾವತ್ತೂ ಬದಲಾಗಲ್ಲ. ಎಲ್ಲ ಬಂದು ನಮ್ಮನೆ ಹತ್ರ ಅವಮಾನ ಮಾಡಿದೋನ ನಾನು ಮನೆ ಒಳಗಡೆ ಬೇರೆ ಸೇರಿಸ್ಕೋಬೇಕಾ? ಆಗಲ್ಲ, ಸಾಧ್ಯನೇ ಇಲ್ಲ. ನೋಡು, ನಾನು ಡಿಸೈಡ್ ಮಾಡಿದ್ದೀನಿ, ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಹರಿ, ಕೇಳಿಸ್ಕೊ, ಇನ್ಯಾವತ್ತೂ ನಿಮ್ಮ ಮನೆಯವರು ನಮ್ಮ ಮನೆಗೆ ಬರಬಾರ್ದು ಅಷ್ಟೇ. ಬಂದ್ರೆ ಕತೆನೇ ಬೇರೆ ಆಗತ್ತೆ. ನಂದು ಒಂದು ಜನ್ಮಾನ, ಹೆಂಡತಿಗೆ ಎದುರಾಗಿ ಮಾತಾಡೋಕ್ಕಾಗ್ತಿಲ್ಲ, ಅಪ್ಪನ ಹತ್ರ ನನ್ನ ಕಷ್ಟ ಹೇಳ್ಕೊಳಕ್ಕಾಗ್ತಿಲ್ಲ. ಒಂದು ಕಡೆ ನಮ್ಮ ಮಾವ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅದಕ್ಕೆ ತಕ್ಕ ಹಾಗೆ ಈ ಸಿಂಚನ ನಡ್ಕೋತಾಳೆ.